ಮುಂಚೆ ಎಲ್ಲ ಮೇಡಮ್ ಈಗ ನಿಮ್ ಕಾಲ ನಮ್ ಕಾಲದೆಲ್ಲ ಚೆನ್ನಾಗಿ ಓದ್ಬೇಕು ಒಂದು ಒಳ್ಳೆ ಪೊಸಿಷನ್ ಹೋಗಿ ಆ ತರ ನಾವು ಫೇಮಸ್ ಆಗ್ಬೇಕು ಅಂತ ಒಂದು ಇನ್ಸ್ಪೆಕ್ಟ್ರು ಡಿಸಿನೋ ಡಾಕ್ಟರ್ ಆಗ್ಬೇಕು ಅಂತ. ಇವಾಗ ಹಂಗಲ್ಲ, ನಾನು ಶಾರ್ಟ್ಸ್ ಮಾಡಬೇಕು, ರೀಲ್ಸ್ ಹಾಕ್ಬೇಕು, ವ್ಯೂಸ್ ಬರ್ಬೇಕು, ಕಮೆಂಟ್ ಬರ್ಬೇಕು, ನಮ್ಮ ಏರಿಯಾದಲ್ಲ ಇಡೀ ಬೆಂಗಳೂರಲ್ಲಿ ನಾನು ಫೇಮಸ್ ಆಗ್ಬೇಕು, ಆ ರೀತಿ ಆಗೋಗ್ಬಿಟ್ಟಿದೆ ಮಕ್ಕಳು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳ ಮೈಂಡ್ ಸೆಟ್. ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ಈಗ ಮಕ್ಕಳಲ್ಲಿ ಒಂದು ಏನದು ಒಂದು ಸೆಲ್ಫ್ ಇಮೇಜ್ ಮಾಡ್ಕೊಳ್ಳೋದು ಶುರು ಆಗ್ಬಿಟ್ಟಿದೆ. ಇವಾಗ ಯಾರೋ ಇನ್ನೊಂದೇನೋ ರೀಲ್ ಮಾಡ್ತಾ ಇದ್ರೆ ಇನ್ನೊಬ್ಬ ನಾನು ಈ ತರ ರೀಲ್ ಮಾಡ್ತೀನಿ, ನಾನು ಇಷ್ಟು ವ್ಯೂಸ್ ಬಂದೆ, ನಾನು ಇನ್ನಷ್ಟು ನನಗೆ ವ್ಯೂಸ್ ಬೇಕು. ಇವಾಗ ಇವ್ರಿಗೆ ಜೀವನದ ವ್ಯೂ ಮರ್ತೋಗ್ಬಿಟ್ಟಿದೆ. ಬರೀ ರೀಲ್ಸ್ ಗಳ ವ್ಯೂಗಳ ಬಗ್ಗೆ ಅವರು ಜನ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ತರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಕಣ್ಣಿನ ಸಮಸ್ಯೆ ಆದ್ರೆ ರೀಲ್ಸ್ ಗಳು ಒಂದ್ ಕಡೆ ಆದ್ರೆ ಮಕ್ಳಿಗೆ ಈ ತರ ಎಲ್ಲ ಒಂದು ಬೇರೆ ಡಿಸ್ಟ್ರಾಕ್ಷನ್ಸ್ ಬಂದ್ಬಿಟ್ರೆ ಮೇನ್ ಆಗಿ ಮಕ್ಕಳ ಕೆಲಸ ಏನಾಗಿರ್ಬೇಕು ಇವಾಗ? ಓದೋದು, ಶಿಕ್ಷಣದ ಕಡೆ ಅವ್ರು ಗಮನ ಕೊಡ್ಬೇಕಲ್ವಾ? ಸೊ ಎಲ್ಲ ಡಿಸ್ಟ್ರಾಕ್ಷನ್ಗಳ ಮಧ್ಯೆ ನಿಜವಾಗ್ಲೂ ಮಕ್ಕಳು ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಕೊಡೋಕ್ಕಾಗತ್ತಾ? ಖಂಡಿತ ಕೊಡೋಕ್ಕಾಗಲ್ಲ. ಸೊ ಏನಾಗ್ಬಿಡುತ್ತೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಅವರ ಓದಿನ ಒಂದು ದಕ್ಷತೆ ಏನಿದೆ ಅದು ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಇನ್ಎಫಿಷಿಯನ್ಸಿಯಿಂದ ಹೊರಗಡೆ ಬರ್ಬೇಕಂದ್ರೆ ಖಂಡಿತ ಮಕ್ಕಳು ಮೊಬೈಲ್ ಇಂದ ಹೊರಗಡೆ ಬರ್ಲೇಬೇಕು. ಈ ನಿದ್ದೆಯ ಇನ್ಸೋಮೇನಿಯಾ ಪ್ರಾಬ್ಲಮ್ ಇಂದ, ಡಿಜಿಟಲ್ ಡಿಟಾಕ್ಸ್ ಅಡಾಪ್ಟ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲಾ ಸಮಸ್ಯೆಗಳಿಂದ ಫಸ್ಟ್ ಅವ್ರು ಅರ್ಥಕೋಬೇಕಲ್ವಾ? ಇವಾಗ ಏನೋ ನಾವು ಡಿಜಿಟಲ್ ಡಿಟಾಕ್ಸ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಹೇಳ್ಬೇಕು, ಮೊಬೈಲಿಂದ ಈ ತರ ಸಮಸ್ಯೆಗಳಿದೆ, ನೀವು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂದ್ರೆ ಇದನ್ನ ಕೆಲವೆಲ್ಲ ಫಾಲೋ ಮಾಡಬೇಕು ಅಂತ ನಾವು ಹೇಳ್ತಾ ಬಂದ್ವಿ. ಸೊ ಇನ್ಸೋಮೇನಿಯಾ ಆಗ್ಲಿ, ಮತ್ತೊಂದು ಡಿಜಿಟಲ್ ಅಮೆನೇಷಿಯಾ ಅಂತ ಕರಿತೀವಿ ಇವತ್ತು. ಅಂದ್ರೆ ಮೊದಲೆಲ್ಲ ಯಾರ್ದಾದ್ರು ಹುಟ್ಟದಬ್ಬ ಏನಾದ್ರು ಇದ್ರೆ ನಮ್ಮ ಬ್ರೈನೇ ನೆನ್ಪು ಮಾಡ್ಕೋತಾ ಇತ್ತು ಅಂತ ಬೆಳಗ್ಗೆ ನಾವು ವಿಶ್ ಮಾಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಏನ್ ಮಾಡ್ತೀನಿ, ಯಾವ್ದ್ರಲ್ಲಿ ಒಂದು ಸೇವ್ ಮಾಡ್ಕೊಂಡು ಅದು ನಮ್ಗೆ ಬ್ಲಿಂಕ್ ಮಾಡುತ್ತೆ. ಸೊ ಇವತ್ತು ಯಾರ್ದು ಬರ್ತ್ಡೇ ಇದೆ, ಆನಿವರ್ಸರಿ ಇದೆ, ಮತ್ತೊಂದಂತ. ಸೊ ನಾವ್ ಅದನ್ನ ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಾ ಇಲ್ಲ ಇವತ್ತು. ನಾವೇನ್ ಮಾಡ್ತೀವಿ, ಬೇರೆಯವ್ರ ನೆನ್ಪಿಟ್ಕೊಂಡು ಅದನ್ನ ಹೇಳಿ ಅಂತ ಎಲ್ಲಾನು ನಾವು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀವಿ. ಸೊ ಅದು ನಮ್ಗೆ ನೆನಪು ಮಾಡಿ ನಮ್ಮ ಶೆಡ್ಯೂಲ್ ಕೂಡ ಮೇಡಮ್. ಈಗ ಬುಧವಾರ ಏನಿದೆ, ನಾಳೆಗೆ ಏನಿದೆ, ನಾಡ್ದೇನಿದೆ ಅಂತೇಳಿ ಮುಂಚೆ ನಾವು ಜ್ಞಾಪಕ ಇಟ್ಕೊಂತ ಇದ್ದೋ, ನಾಡಿಗೆ ಇಂಟ್ರೂ ಇದೆ, ನಾಡಿದ್ದು ಇವ್ರ ಇಂಟ್ರೂ ಇದೆ ಅಂತ. ಇವಾಗಿಲ್ಲ, ಮೊಬೈಲ್ ಅಲ್ಲಿ ನಾವು ಹಾಕ್ಬಿಟ್ಟಿರ್ತೀವಿ, ಅದು ಬಂದಾಗ ಬೆಳಗ್ಗೆ ತೋರಿಸುತ್ತೆ ಇವತ್ತು ಇವ್ರ ಇಂಟರ್ವ್ಯೂ ಇದೆ ಅನ್ನೋ ತರ. ಆ ವಿಚಾರದಲ್ಲೂ ನಾವು ಕೆಲಸ ಕೊಡ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಆದಷ್ಟು ಬ್ರೈನ್ ಅನ್ನ ರೆಸ್ಟ್ ಮಾಡಕ್ ಬಿಡ್ತಾ ಇದೀವಿ. ಬ್ರೈನ್ ರೆಸ್ಟ್ ಮಾಡೋ ಅಂತದ್ದು ವಸ್ತುನೇ ಅಲ್ವಲ್ಲ. ರೆಸ್ಟ್ ಮಾಡೋದು ಯಾವಾಗ? ಲಾಸ್ಟ್ ತಾನೆ. ರೆಸ್ಟ್ ಇನ್ ಪೀಸ್ ಅದು ಬೇರೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಬ್ರೈನ್ಗೆ ಆದಷ್ಟು ಇವಲ್ಲೇ ನಾವು ರೆಸ್ಟ್ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ. ಅಂಡ್ ದಟ್ ಶುಡ್ ಡೆಫಿನೆಟ್ಲಿ ನಾಟ್ ಹ್ಯಾಪನ್. ಬಿಕಾಸ್ ಈ ಎಲ್ಲಾ ಸಮಸ್ಯೆಗಳಿಂದ ಮೇನ್ ಆಗಿ ನಮ್ಗೆ ಮಕ್ಕಳೇ ನಮ್ಮ ದೇಶದ ಆಸ್ತಿ ಅಂತ ಕರೆಯೋದಾದ್ರೆ, ಅವರೇ ನಮ್ಮ ದೇಶದನ್ನ ಮುನ್ನಡೆಸುವ ಒಂದು ಪ್ರಜೆಗಳಂತ ನಾವು ಕರೆಯೋದಾದ್ರೆ, ಆ ಪ್ರಜೆಗಳು ರಿಸೋರ್ಸ್ಫುಲ್ ಆಗಿರ್ಬೇಕು ಮತ್ತು ಆರೋಗ್ಯವಂತರಾಗಿರ್ಬೇಕು. ಸೊ ಆರೋಗ್ಯವಂತರಾಗಿರ್ಬೇಕಂದ್ರೆ ಈ ಕೆಲವು ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಗಳಿಂದ ಅವರು ಹೊರಗಡೆ ಬರಲೇಬೇಕು. ಸೊ ಆ ಒಂದು ಪ್ರಯತ್ನವನ್ನೇ ನಮ್ಮ ಫೌಂಡೇಶನ್ ಮಾಡ್ತಾ ಇದೆ. ಸೊ ಲಾಟ್ ಆಫ್ ಸೆಮಿನಾರ್ಸ್, ವರ್ಕ್ಶಾಪ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಯಶಸ್ವಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಇದ್ರೊಟ್ಟಿಗೆ ನವೀನ್ ಕೂಡ ಜೊತೆನಲ್ಲಿದ್ದಾರೆ. ಸೊ ಯಾವುದೇ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಹೋಗುವಾಗ ಕೂಡ ನಾವು ಜೊತೆನಲ್ಲೇ ಹೋಗ್ತೀವಿ. ಸೊ ನಾನು ಹಾರ್ಮ್ಫುಲ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಿದ್ರೆ, ನವೀನ್ ಒಂದು ಮಕ್ಕಳನ್ನ ಆದಷ್ಟು ಏನು ಒಂದು ಇನ್ಸ್ಪಿರೇಷನ್ ಕೊಟ್ಟು ಆ ಮಕ್ಕಳಿಗೆ ಹೇಗೆ ಈ ಸಮಸ್ಯೆಯಿಂದ ಹೊರಗಡೆ ಬಂದು ಒಂದು ಸಾಮಾಜಿಕ ಉನ್ನತ ಮಟ್ಟದಲ್ಲಿ ಅವರು ಹೇಗೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ನಡೀತಾ ಹೋಗ್ತಾ ಇದೆ. ಸೊ ಮೇಡಮ್, ಈಗ ನೀವೇ ಎಕನಾಮಿಕ್ಸ್ ಸ್ಟಡಿ ಮಾಡಿರೋದು, ಹೇಗೆ ಈ ಮೊಬೈಲ್ದು ಎಫೆಕ್ಟ್ ಇವೆಲ್ಲ ಈಗಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಹೆಂಗೆ ಅದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ರೆ ಹೇಗೆ ತಿಳ್ಕೊಂಡ್ರಿ ಮೇಡಮ್? ಇವಾಗ ಒಂದು ಯಾವುದೇ ಒಂದು ಇನಿಷಿಯೇಟಿವ್ ನಾವು ತಗೋಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ, ನಾನು ಆಸ್ ಅ ಲೆಕ್ಚರರ್ ಒಂದ್ ಸ್ವಲ್ಪ ಪಾಠ ಮಾಡಕ್ಕೆ 100 ಜನಕ್ಕೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಹೋಗ್ತೀವಂದ್ರೆ ಒಂದು ಪ್ರಿಪರೇಷನ್ ಇದ್ದೇ ಇರುತ್ತಲ್ವಾ. ಸೊ ಆ ಪಾಠ ಆವತ್ತಿನ ಸಬ್ಜೆಕ್ಟ್ ಏನಿದೆ, ಎಕನಾಮಿಕ್ಸ್ ಒಂದು ಒಂದು ಆಡಮ್ ಸ್ಮಿತ್ ಅವ್ರ ಡೆಫಿನಿಷನ್ ಪಾಠ ಮಾಡಬೇಕು, ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿರ್ತೀನಿ. ಹಾಗೆ ಈ ಫೌಂಡೇಶನ್ ಶುರುವಾಗಿ ನಂತರ ಈ ಒಂದು ವಿಷಯ ಡಿಜಿಟಲ್ ಮೊಬೈಲ್ ಫೋನ್ಸ್ ನ ಸಂಬಂಧಪಟ್ಟಂತಹ ವಿಷಯಗಳು ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಖಂಡಿತ ಒಂದು ಸ್ಟಡಿ ಮಾಡಿದುಂಟು. ಲಾಟ್ ಆಫ್ ಆರ್ಟಿಕಲ್ಸ್ ಗಳನ್ನ ಓದಿದೀವಿ, ಲಾಟ್ ಆಫ್ ನ್ಯೂಸ್ ಪೇಪರ್ಸ್, ಗೂಗಲ್ ಅಲ್ಲಿ ಬರುವಂತ ವಿಚಾರಗಳು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ತರದ್ ನಾ ಹೇಳಿದ್ನಲ್ಲ ಸರ್ಕ್ಯುಲರ್ಸ್, ಮೆಮೋಸ್ ಗಳು ಬಂದಾಗ ಅಂತಹ ಶಾಲೆ ಸಂಸ್ಥೆಗಳನ್ನ ವಿಸಿಟ್ ಮಾಡಿದೀವಿ. ಅಲ್ಲಿ ನೋಡಿದ್ವಿ ಈ ತರ ವಿಚಾರಗಳು ನಡೀತಾ ಇದೆ, ಈ ತರ ಸಮಸ್ಯೆಗಳಿಗೆ ಮಕ್ಕಳು ಒಳಪಡ್ತಾ ಇದ್ದಾರೆ. ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂದ್ರೆ ಇದಕ್ಕೆ ಏನಾದ್ರು ಒಂದು ಅಧ್ಯಯನ ಮಾಡ್ಲೇಬೇಕು ಅಂತ ಅನ್ಕೊಂಡು ವಿ ಸ್ಟಾರ್ಟೆಡ್ ವಿತ್ ದಟ್. ಸೊ ಸ್ವಲ್ಪ ಮಟ್ಟಿನ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್, ಬ್ಯಾಕ್ ಗ್ರೌಂಡ್ ಸ್ಟಡೀಸ್ ಖಂಡಿತ ಅದ್ರ ಬಗ್ಗೆ ನಡೆದಿತ್ತು. ಸೊ ಈಗಲೂ ನಡೀತಾ ಇದೆ ಅದು. ಕಲಿಕೆ ಅನ್ನೋದು ಇಟ್ಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್.
ಅದನ್ನ ನಾವು ಇಲ್ಲೇ ನಿಲ್ಲಿಸ್ತೀವಿ, ಅಷ್ಟೇ ಓದ್ತೀವಿ ಇಷ್ಟೇ ಓದ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಮಕ್ಳಿಗೆ ಏನಾಗುತ್ತೆ ಅದನ್ನ ಹೇಳಲಿಕ್ಕೆ ಆದಷ್ಟು ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಅನ್ನ ಮಾಡಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು, ಮತ್ತು ಮಕ್ಕಳನ್ನೇ ನಾವು ಕೇಳಿದೀವಿ ಮೊಬೈಲ್ ನೋಡೋದ್ರಿಂದ ಆಗಿರೋ ಸಮಸ್ಯೆಗಳು ನಿಮ್ಗೆ ಏನಾದ್ರು ಇದೆಯಾ ಅಂತ. ಮಕ್ಕಳೇ ಲಾಡ್ ಆಫ್ ವಿಷಯಗಳನ್ನ ಅವ್ರು ಸ್ವತಃ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರ್ಕೊಟ್ಟಿದ್ದಾರೆ. ಸೊ ಈ ತರ ಮನೇಲಿ ಈ ತರ ಸಮಸ್ಯೆ ಆಗ್ತಾ ಇದೆ, ಕಣ್ಣಿಗೆ ತೊಂದರೆ ಆಗ್ತಾ ಇದೆ, ನನಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಏನೋ ಸ್ವಲ್ಪ ಆಂಗ್ಸೈಟಿ ಬರ್ತಾ ಇದೆ, ಮಾನಸಿಕವಾಗಿ ಒತ್ತಡ ಆಗ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು, ಈಗಿನ ಕಾಲದ ಮಕ್ಕಳು ಅವರ ಏಜ್ಗೆ ಸಂಬಂಧಪಡೋದಕ್ಕಿಂತ ಹೆಚ್ಚಾಗಿ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಸೊ ಅದು ಅನ್ಮಾನಿಟರ್ಡ್ ವಿಡಿಯೋಸ್ ಅಂತಾನೆ ನಾವು ಅದಕ್ಕೆ ಟೈಟಲ್ ಮಾಡ್ಬೋದು. ಬಿಕಾಸ್ ಅದು ಯಾವ ಮಕ್ಕಳಿಗೆ ಯಾವ ವಿಚಾರಗಳನ್ನ ನೋಡಬೇಕು, ಯಾವ ವಿಚಾರಗಳನ್ನ ನೋಡಬಾರ್ದು ಅನ್ನೋ ಕಲ್ಪನೆ ಕೂಡ ಇಲ್ಲ. ಸೊ ಎಲ್ಲಾ ವಿಚಾರಗಳನ್ನ ಒಂದೇ ಏಜ್ ನಲ್ಲಿ ಅವರು ನೋಡ್ಲಿಕ್ಕೆ ಅದನ್ನ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಬ್ರೈನಿಗೆ ಖಂಡಿತವಾಗಿ ಅದು ಪರಿಣಾಮವನ್ನ ಬೀಳ್ತಾ ಇದೆ. ಅವರು ಓದುವ ವಿಚಾರವನ್ನ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳ ಕಡೆ ಗಮನ ಹರಿಸ್ತಾ ಇದೆ. ಇವಾಗ ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳಕ್ಕಿಂತನೂ ಏನೋ ಒಂದು ರೀಲ್ಸ್ ನೋಡಿರೋದು, ಇನ್ನೇನೋ ಮೊಬೈಲ್ ಅಲ್ಲಿ ಅವರು ಗಮನಿಸಿರೋದು. ಸೊ ಅವರ ವಯಸ್ಸಿಗೆ ಮೀರಿದ ಒಂದು ನಾಲೆಜ್ ಏನಿದೆಯಲ್ಲ, ಎಸ್ಪೆಷಲಿ ಫಾರ್ ಅನ್ಮಾನಿಟರ್ಡ್ ಥಿಂಗ್ಸ್, ಯಾರು ಅದರ ಮಾನಿಟರ್ ಮಾಡಿ ಹಾಕಿರಲ್ಲ. ಮೊಬೈಲ್ ನೀವು ನೋಡಿದ್ರೆ ಎಲ್ಲಾ ವಿಚಾರಗಳು ಬರ್ತಾ ಇರುತ್ತವಲ್ಲ. ನೀವು ಲಾಸ್ಟ್ ಟೈಮ್ ನಿಮ್ದು ಸೆಮಿನಾರ್ ನಾನು ಅಬ್ಸರ್ವ್ ಮಾಡಿದೆ ಮೇಡಮ್. ಅದನ್ನ ನೀವು ಹೇಳಿದ್ರಿ, ನೀವೇನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಒಂದು 2 ನಿಮಿಷ ನನಗೆ ಮೊಬೈಲ್ ಕೊಟ್ಬಿಟ್ರೆ ಸಾಕು, ನೀವೇನು ಅಂತ ನಾನು ತಿಳ್ಕೊಂತೀನಿ ಅಂತ. ಮಕ್ಕಳು ಕೂಡ ನೀವ್ ಯಾರು ಅಂದ್ರೆ ನಿಮ್ ಫ್ರೆಂಡ್ಸ್ ನ ತೋರಿಸಿ ಅಂತ ಇದ್ರು. ಈಗೆಲ್ಲ ಫ್ರೆಂಡ್ಸ್ ನ ಯಾರು ತೋಡೋದ್ ಬೇಡ, ಜಸ್ಟ್ ನೀವು ಆ ಮಗುದು ಮೊಬೈಲ್ ತೆಗೆದ್ರೆ ಸಾಕು, ಆ ಹಿಸ್ಟ್ರಿನಲ್ಲಿ ಏನಿದೆ ಆ ಎಲ್ಲಾ ವಿಚಾರಗಳು ಆ ವ್ಯಕ್ತಿ ಏನಂತ ಹೇಳ್ಬಿಡುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಹಾಗೆ ಹೇಳಿದ್ದು ಕೂಡ ಹೌದು. ಸೊ ಹಾಗಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಬಾರ್ದು ಅನ್ನೋ ವಿಚಾರಗಳ ಬಗ್ಗೆ ತಂದೆ ತಾಯಿಗಳು ಗಮನ ಕೊಡಬೇಕು. ಕ್ಲಾಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಟೀಚರ್ಸ್ ಗಳು ಕೂಡ ಅದನ್ನ ಸ್ವಲ್ಪ ಹೇಳಿ ಈ ವಿಚಾರಗಳ ಬಗ್ಗೆ ಮಾಡಬೇಕು. ಇಲ್ಲ ಟೀಚರ್ಸ್ ಪೇರೆಂಟ್ಸ್ ತುಂಬಾ ಬಿಸಿ ಇದಾರೆ ಅಂದ್ರೆ ನಮ್ಮಂತವ್ರು ಈ ತರ ಫೌಂಡೇಶನ್ ಇಂದ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡ್ಬಂದು ಸ್ಕೂಲ್ ಮತ್ತೆ ಕಾಲೇಜುಗಳನ್ನ ರೀಚ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು. ಹೊರಗಡೆ ಬರ್ಬೇಕಂದ್ರೆ ಒಂದು ಅತ್ಯದ್ಭುತವಾದ ಒಂದು ವಿಷಯ ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಅದೇನಪ್ಪ ಅಂದ್ರೆ ಡಿಜಿಟಲ್ ಡಿಟಾಕ್ಸ್. ಸೊ ಡಿಜಿಟಲ್ ಡಿಟಾಕ್ಸ್ ಅಲ್ಲಿ ಈಗ ಬಾಡಿನ ನಾವು ಡಿಟಾಕ್ಸ್ ಮಾಡ್ಕೋತೀವೋ ಹಾಗೆ ಡಿಜಿಟಲ್ ಡಿವೈಸಸ್ ಗಳಿಂದ, ಅದು ಸ್ಮಾರ್ಟ್ ಫೋನ್ ಆಗಿರ್ಲಿ, ನಿಮ್ಮ ಕಂಪ್ಯೂಟರ್ಸ್ ಆಗಿರ್ಲಿ, ಅಥವಾ ಟೆಕ್ನಾಲಜಿ ಬೇಸ್ಡ್ ಯಾವ್ದಾದ್ರು ಆಗಿರ್ಲಿ, ಎಲ್ಲ ಡಿವೈಸಸ್ ಗಳೇನಿದೆ ಅದರಿಂದ ವಾಲಂಟರಿ ಆಗಿ ನೀವು ಹೊರಗಡೆ ಬರೋದು, ಯಾರೋ ಫೋರ್ಸ್ ಮಾಡೋದಲ್ಲ. ನೀವೇ ವಾಲಂಟಿಯರ್ ಆಗಿ ನಾನು ಕೆಲವು ದಿನಗಳ ಕಾಲ ಈ ಮೊಬೈಲ್ ಫೋನ್ ಅನ್ನಾಗ್ಲಿ ಅಥವಾ ಯಾವುದೇ ಡಿಜಿಟಲ್ ಡಿವೈಸ್ ಅನ್ನಾಗ್ಲಿ ಬಳಕೆ ಮಾಡೋದಿಲ್ಲ. ಏನಾದ್ರು ಒಂದು ಟಿಪ್ಸ್ ಕೊಡಿ ಮೇಡಮ್, ಹೆಂಗಂತನಾ? ಸೊ ಹೆಂಗಂದ್ರೆ ತುಂಬಾ ಸಿಂಪಲ್. ಇವಾಗ ನಿಮ್ ಮದ್ವೆ ಆಗಿದೆಯಲ್ಲ ಸರ್, ನಿಮಗೆ ನಿಮ್ ಹೆಂಡತಿನ ಕರ್ಕೊಂಡು ಮಗುನಿದೆ, ಇನ್ ಬ್ಯೂಟಿಫುಲ್ ಫ್ಯಾಮಿಲಿನ ಕ್ರಿಯೇಟ್ ಆಗ್ಬಿಟ್ಟಿದೆಲ್ಲ ಚೆನ್ನಾಗಿ. ಸೊ ಈ ಫ್ಯಾಮಿಲಿ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡಿ ಸರ್. ನಿಮ್ ಕೈನಲ್ಲಿ ಯಾವ ಮೊಬೈಲ್ ಇರಬಾರ್ದು, ಯಾವ ಡಿಜಿಟಲ್ ಇದು ಇರಬಾರ್ದು, ಎಕ್ಸೆಪ್ಟ್ ನಿಮ್ಮ ಲಾಂಗ್ ಡ್ರೈವ್ ಒಂದು ಕಾರು ರೆಡಿ ಇದ್ರೆ ನೀವು ಆರಾಮಾಗಿ ಬೆಳಗ್ಗೆಯಿಂದ ರಾತ್ರಿ ತನಕನೋ ಅಥವಾ ಇನ್ನೊಂದು 2 ದಿವಸನೋ ಮೊಬೈಲ್ನ ಮನೇಲಿ ಇಟ್ಬಿಡಿ. ಮೊಬೈಲ್ನ ಒಂದು ರೆವಲ್ಯೂಷನ್ ಶುರು ಆದಾಗ ಏನ್ ಸರ್ ಮೇನ್ ಉದ್ದೇಶ ಇದ್ದಿದ್ದು? ಕಮ್ಯುನಿಕೇಶನ್. ಇವಾಗ ಕಮ್ಯುನಿಕೇಶನ್ ಮಾಡೋ ತುಂಬಾ ಎಮರ್ಜೆನ್ಸಿ ಅಂತ ನಿಮ್ಗೆ ಏನಾದ್ರು ಇದ್ರೆ, ಬಿಕಾಸ್ ನೀವು ಕೆಲಸ ಮಾಡೋದ್ರಿಂದ, ಅಥವಾ ನೀವು ಕೆಲಸ ಮಾಡೋ ಸಂಸ್ಥೆಗೆ ಇನ್ನೊಂದ್ 2 ದಿನ ನಾನ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ, ಹಿಂಗ್ ಹೋಗಿ ಬರ್ತೀವಿ ಅಂತ ನೀವು ಖಂಡಿತ ಅದನ್ನ ಇಟ್ಬಿಟ್ಟು, ಕೀಪ್ಯಾಡ್ ಸೆಟ್ ಯೂಸ್ ಮಾಡ್ಬಿಟ್ರೆ ಮೇಡಮ್ ಯಾವ್ದು ಬೇಡ ಸರ್. ಕೀಪ್ಯಾಡ್ ಸೆಟ್ ಬೇಸಿಕ್, ಅದನ್ನ ನೀವು ಕಮ್ಯುನಿಕೇಶನ್ಗೆ ಖಂಡಿತ ಅದನ್ನ ಬಳಸ್ಕೋಬಹುದು. ಬಿಕಾಸ್ ನಾವ್ ಕೇಳಿಸ್ಕೊಳಕ್ ಮಾತ್ರ ನಮ್ಗೆ ಬೇಕಾಗಿರೋದಲ್ವಾ ಸರ್, ಏನ್ ಎಮರ್ಜೆನ್ಸಿ ಅಂತ. ಖಂಡಿತ ನಾವಿನ್ ಮನೇಲಿ ಡಿಸ್ಕಸ್ ಮಾಡುವಾಗ ಅದನ್ನೇ ಹೇಳ್ತಾ ಇದ್ರು, ಇನ್ ಮುಂದೆ ಸ್ವಲ್ಪ ದಿನ ಈ ಮೊಬೈಲ್ ಗಳನ್ನ ಬಳಕೆ ಮಾಡಿ, ಆಮೇಲೆ ಐ ಟ್ರಾನ್ಸ್ಫರ್ ಮೈ ಸೆಲ್ಫ್ ಟು ಮೊದಲು ನೋಕಿಯಾ ಸೆಟ್ ಬರ್ತಾ ಇತ್ತು, 001200. ಹೌದು, ಆ ತರದ ಸೆಟ್ ಗಳನ್ನ ಇಟ್ಕೊಂಡ್ಬಿಟ್ರೆ ಯಾವ ರೀಲ್ಸು ಇಲ್ಲ, ಯಾವ ಸೋಷಿಯಲ್ ಮೀಡಿಯಾನ ಇಲ್ಲ, ಯಾವ ಹೆಚ್ಚಿನ ವಿಚಾರಗಳು ಇಲ್ಲ. ಸೊ ನೀವು ಆರಾಮಾಗಿ ಆ ಫೋನ್ ರಿಂಗ್ ಆದ್ರೆ ತೆಗೆದಿ ಅಗತ್ಯ ವಿಚಾರಗಳನ್ನ ಫೋನ್ ಮಾಡಿ ಮಾತಾಡಿ ಖಂಡಿತ ಇಡ್ಬೋದು ಸರ್. ಲಾಂಗ್ ಡ್ರೈವ್ ಇಸ್ ದ ಬೆಸ್ಟ್ ಮೆಡಿಸಿನ್. ನಿಮ್ಗೆ ಇರೋ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಗಳನ್ನ ಇದ್ರೆ ಅದನ್ನ ಪಾಲಿಶ್ ಮಾಡ್ಬಿಡಿ. ಹಳೆದೆಲ್ಲ ಹ್ಯಾಬಿಟ್ಸ್ ಗಳನ್ನ ನೀವು ಗಂಟು ಮೂಟೆ ಕಟ್ಟಿ ಇಟ್ಬಿಟ್ಟಿದ್ರೆ, ಸೊ ಆ ಎಲ್ಲ ಹಾಬಿಗಳನ್ನ ಮುಂದೆ ತಂದು, ಸೊ ಅದನ್ನ ಆದಷ್ಟು ಅದೇನದು ಚಿಕ್ಕ ಮಕ್ಳು ಈಗಲೂ ಮಾಡ್ತಾರೆ, ಸ್ಟಾಂಪ್ ಕಲೆಕ್ಷನ್, ಇನ್ನೇನೋ ರೇರ್ ಕಲೆಕ್ಷನ್ಸ್ ಮಾಡಿ ಅದನ್ನ ಮಾಡೋದು, ಪೇಂಟಿಂಗ್ ಮಾಡೋದು, ಎಷ್ಟೊಳ್ಳೆ ಒಳ್ಳೆ ಪೇಂಟಿಂಗ್ಸ್ ಗಳು ಆರ್ಟಿಸ್ಟ್ ಗಳಿಗೆ. ಸಿ ಮಕ್ಕಳ ಆದಷ್ಟು ಯು ಕ್ಯಾನ್ ಮೇಕ್ ದೆಮ್ ಟು ಪುಟ್ ಇನ್ ಟು ಡಿಫ್ರೆಂಟ್ ಆಕ್ಟಿವಿಟೀಸ್. ಶಾಲೆನಲ್ಲಿ ಕಲ್ತು ಬರ್ತಾರೆ ಒಂದು, ಅದಾದ ನಂತರ ಈ ಮಕ್ಕಳು ಸ್ಪೋರ್ಟ್ಸ್ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಇದ್ರೆ ಸ್ಪೋರ್ಟ್ಸ್ ಕಡೆ ಹಾಕ್ಬಿಡಿ. ಅವ್ರಿಗೆ ಏನೇನೋ ಮ್ಯಾಥ್ಸ್ ಅಲ್ಲಿ ತುಂಬಾ ಅಬ್ಯಾಕಸ್ ಈ ತರದ ಏನೇನೋ ಟ್ರೈನಿಂಗ್ ಗಳಿರೋದಕ್ಕೆ ಹಾಕ್ಬಿಡಿ. ಆರ್ಟ್ ಅಲ್ಲಿ ಅವ್ರಿಗೆ ತುಂಬಾ ಇಷ್ಟ ಇದೆ, ಡಾನ್ಸು, ಸಿಂಗಿಂಗು, ಮ್ಯೂಸಿಕ್,
ತುಂಬಾ ಆಪ್ಷನ್ಸ್ಗಳಿದೆ ಸರ್, ನಾವು ಕೇಳಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಹ್ಮ್. ಸೊ ಇನ್ನೊಂದು ಪೇರೆಂಟ್ಸ್ಗಳಿಗೆ ಅದು ತುಂಬಾ ಬರ್ಡನ್ ಆಗ್ಬಿಡುತ್ತೆ ಏನೋ. ಸೊ ಮತ್ತೆ ಅಲ್ಲಿಗೆ ಡ್ರಾಪ್ ಮಾಡಬೇಕು, ಇಲ್ಲಿಗೆ ಡ್ರಾಪ್ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಅದರಲ್ಲೂ ಕೆಲವು ಪೇರೆಂಟ್ಸ್ಗಳಿದ್ದಾರೆ. ಸೊ ದೋಸ್ ಹೂ ರಿಯಲಿ ವಾಂಟ್ ದೇರ್ ಚಿಲ್ಡ್ರನ್ ಟು ಡೂ ವೆಲ್ ಅನ್ನೋರು ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಮ್ಯೂಸಿಕ್ ಕ್ಲಾಸ್ ಆದ್ಮೇಲೆ ಇನ್ನೊಂದು ಡಾನ್ಸ್ ಕರ್ಕೊಂಡು ಹೋದ್ರೆ ಡಾನ್ಸ್ ಆದ್ಮೇಲೆ ಕರಾಟೆ ಕ್ಲಾಸ್ ಆದ್ಮೇಲೆ ಇನ್ನೊಂದು ಸ್ವಿಮ್ಮಿಂಗು, ಮತ್ತೊಂದು ಕ್ರಿಕೆಟ್, ಎಲ್ಲಾನು ಅಷ್ಟೇ. ಸೊ ನನ್ನ ಮಗನ್ ಕೂಡ ಈಗ ಈಸ್ ಇನ್ 9th ಸ್ಟ್ಯಾಂಡರ್ಡ್, ಸಮೃದ್ಧ್. ಅವನು ಕೂಡ ನಾವು ಕ್ರಿಕೆಟ್ ಅಕಾಡೆಮಿಗೆ ರೀಸೆಂಟ್ ಆಗಿ ಜಾಯಿನ್ ಮಾಡಿದೀವಿ. ಸೊ ಲೆಟ್ ಹಿಮ್ ಅಟ್ಲೀಸ್ಟ್ ಅದೊಂದು 3 hours ಅಲ್ಲಿ ಹೋಗಿ ಬಂದ್ರೆ ಮೈಂಡು ಫ್ರೆಶ್ ಆಗುತ್ತೆ, ಫಿಸಿಕಲಿ ಕೂಡ ಒಂದು ಟ್ರೈನ್ ಆಗುತ್ತೆ. ಒಂದು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಓದೋದ್ರ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ತರ ನೀವು ಖಂಡಿತ ಅದನ್ನೆಲ್ಲ ಎಲ್ಲ ಹಾಬಿಗಳನ್ನ ನೀವು ಪುನಶ್ಚೇತನಗೊಳಿಸ್ಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ನೇಚರ್. ಪ್ರಕೃತಿನೇ ಎಲ್ಲ. ಸೊ ನಾವು ಪ್ರಕೃತಿನ ಮರ್ತಿವತ್ತು ಈ ಒಂದು ವಿಕೃತಿನ ಕೈನಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀವಿ. ಸೆಲ್ ಫೋನ್ ಈಸ್ ಡೆಫಿನೆಟ್ಲಿ ಕ್ರಿಯೇಟಿಂಗ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಇದನ್ನ ನೀವು ಹೊರಗಡೆ ಬರ್ಬೇಕಂದ್ರೆ ಪರಿಸರ ಜೊತೆ ನಿಮ್ಮನ್ನ ನೀವು ಜೋಡಿಸ್ಕೊಳ್ಳಿ, ನಿಮ್ಮ ಎಲ್ಲ ಹಾಬಿಗಳನ್ನ ಹೊರಗಡೆ ತನ್ನಿ, ಪುಸ್ತಕಗಳನ್ನ ಓದಿ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಪುಸ್ತಕಗಳನ್ನ ಓದೋದೇ ಇವತ್ತು ಕಳ್ಕೊಂಡು ಓದಂಗ ಆಗ್ಬಿಟ್ಟಿದೆ. ಸೊ ಪುಸ್ತಕದ ಹವ್ಯಾಸನೇ ನಾವು ಮರ್ತು ಬಿಟ್ಟಿದೀವಿ. ಸೊ ನಮ್ಮ ಮನೆಗೆ ಬಂದ್ರೆ ನಿಮ್ಗೆ 15,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ. ಸೊ ಪುಸ್ತಕಗಳನ್ನ ಇಟ್ಕೊಳ್ಳಿ, ಪುಸ್ತಕಗಳನ್ನ ಓದಿಕ್ ಶುರು ಮಾಡಿ. ಎಷ್ಟೋ ವಿಚಾರಗಳಲ್ಲಿ ದೊರಕ್ತಾ ಹೋಗುತ್ತೆ, ನಿಮ್ಗೆ ಜ್ಞಾನಾರ್ಜನೆ ಆಗುತ್ತೆ. ಸೊ ಮೊಬೈಲ್ ಕಡೆ ನೋಡ್ಬೇಕಂತ ಕೂಡ ಅನ್ಸೋದಿಲ್ಲ. ಇಲ್ಲ ಮೇಡಮ್ ಇದೆಲ್ಲ ಆಗದೇ ಇಲ್ಲ ಅಂದ್ರೂ ಒಂದ್ ಸ್ಕ್ರೀನ್ ಟೈಮ್ ಅಂತ ಲಿಮಿಟ್ ಮಾಡಿ. ಮನೇಲಿ ಒಂದು ಫ್ರೀ ಝೋನ್, ಮೊಬೈಲ್ ಫ್ರೀ ಝೋನ್ ಏರಿಯಾ, ಆ ಏರಿಯಾದಲ್ಲಿ ಮೊಬೈಲೇ ತರಬಾರ್ದು. ಈ ಏರಿಯಾ ಊಟ ಮಾಡೋ ಡೈನಿಂಗ್ ಟೇಬಲ್ ಆ ಜಾಗನೋ ಇನ್ನೆಲ್ಲೋ ಒಂದ್ ಕಡೆ ಲಿವಿಂಗ್ ಏರಿಯಾದಲ್ಲಿ ಮೊಬೈಲ್ನ ಒಂದು ಏನು ಎಂಟ್ರಿನೇ ಇಲ್ಲ.